ಚಳಿಗಾಲದ ಅಧಿವೇಶನ ನಡೀತಾ ಇರೋದು ನಿಮಗೆಲ್ಲ ಗೊತ್ತೇ ಇದೆ. ಬಟ್ ಇವತ್ತು ಬೆಳಗ್ಗೆ ಅಧಿವೇಶನ ಪ್ರಾರಂಭ ಆದಾಗ ಕಾಂಗ್ರೆಸ್ನ ಹಿರಿಯ ನಾಯಕ, ಹಿರಿಯ ಮುತ್ಸದ್ದಿ ಶಾಮನೂರು ಶಿವಶಂಕರಪ್ಪ ಅವರ ಅಗಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ ಎರಡೂ ಕಲಾಪದಲ್ಲೂ ಕೂಡ ಸಂತಾಪ ಸೂಚಿಸಲಾಗುತ್ತೆ. ಬೆಳಗ್ಗೆ 10 ಗಂಟೆಗೆ ಕಲಾಪ ಆರಂಭ ಆಗುತ್ತೆ. ಉಭಯ ಸದನಗಳಲ್ಲಿ ಶಾಮನೂರು ನಿಧನಕ್ಕೆ ಸಂತಾಪ ಸೂಚಿಸಲಿದ್ದಾರೆ ನಾಯಕರು. ವಿಧಾನಸಭೆ ಮತ್ತು ಪರಿಷತ್ನಲ್ಲೂ ಕೂಡ ಸಂತಾಪ ಸೂಚನೆ ಬಳಿಕ ನಾಳೆಗೆ ಕಲಾಪವನ್ನ ಮುಂದೂಡಲಾಗುತ್ತೆ. ಸಂತಾಪ ಸೂಚನೆಯ ಬಳಿಕ ಸಿಎಂ ಸಿದ್ದರಾಮಯ್ಯ ದಾವಣಗೆರೆಯ ಪ್ರವಾಸವನ್ನ ಕೈಗೊಳ್ಳುತ್ತಾರೆ. ಕಾರಣ ಮಧ್ಯಾಹ್ನ 2 ಗಂಟೆಗೆ ದಾವಣಗೆರೆ ಪ್ರವಾಸ ಮಾಡ್ತಾರೆ. ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ, ಪ್ರವಾಸ ಅಲ್ಲ, ಬರ್ತಾರೆ ದಾವಣಗೆರೆಗೆ ಅಂತ, ತಮ್ಮ ಪಕ್ಷದ ನಾಯಕನ ಅಂತಿಮ ದರ್ಶನ ಪಡೆದುಕೊಳ್ಳೋದಕ್ಕೆ ಸಿಎಂ, ಡಿಸಿಎಂ ಸೇರಿ ಹಲವು ನಾಯಕರು ಕೂಡ ಭಾಗಿಯಾಗಲಿದ್ದಾರೆ. ಬೆಳಗ್ಗೆ 10 ಗಂಟೆಗೆ ವಿಧಾನಸಭಾ ಕಲಾಪ ಆರಂಭ ಆಗುತ್ತೆ. ಬಟ್ ಕಲಾಪ ಆರಂಭ ಆದ್ರೆ ಇವತ್ತು ಯಾವುದೇ ಚರ್ಚೆಗಳು ಇರೋದಿಲ್ಲ, ಕಲಾಪವನ್ನ ಮುಂದುವರಿಸಲ್ಲ. ಕಲಾಪ ಆರಂಭ ಆಗಿ ಎರಡೂ ಕಡೆ ಕೂಡ ಸಂತಾಪ ಸೂಚನೆಗೆ ಮಾತ್ರ ಕಲಾಪ ಸೀಮಿತ ಆಗುತ್ತೆ ಇವತ್ತು. ಕಾರಣ ಶಾಮನೂರು ಶಿವಶಂಕರಪ್ಪ ಅವರ ಅಗಲಿಕೆಯ ವಿಚಾರಕ್ಕೆ ಸಂಬಂಧಪಟ್ಟಂತೆ. ಅದಾದ ಬಳಿಕ ನಾಳೆಗೆ ಕಲಾಪವನ್ನ ಮುಂದೂಡಲಾಗುತ್ತೆ. ಅದಾದ ಬಳಿಕ ನೇರವಾಗಿ ಸಿಎಂ ಮತ್ತು ಡಿಸಿಎಂ ದಾವಣಗೆರೆಯ ಕಡೆಗೆ ಹೊರಡ್ತಾರೆ. ಕಾರಣ ದಾವಣಗೆರೆಯಲ್ಲಿ ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನವನ್ನ ಪಡೆದುಕೊಳ್ಳೋದಕ್ಕೆ ಸಿಎಂ, ಡಿಸಿಎಂ ಆದಿಯಾಗಿ ಎಲ್ಲಾ ಕಾಂಗ್ರೆಸ್ ನಾಯಕರು ಕೂಡ ದಾವಣಗೆರೆಯನ್ನ ತಲುಪಲಿದ್ದಾರೆ. ಸೊ ಅಲ್ಲಿಗೆ ಇವತ್ತು ಕಲಾಪದಲ್ಲಿ ಯಾವ ವಿಚಾರಗಳು ಕೂಡ ಚರ್ಚೆಯಾಗುವುದಿಲ್ಲ. ಜಸ್ಟ್ ಸಂತಾಪಕ್ಕೆ ಮಾತ್ರ ಸೀಮಿತ. ನಾಳೆಗೆ ಕಲಾಪವನ್ನ ಮುಂದೂಡಿ ನಂತರ ಎಲ್ಲಾ ನಾಯಕರು ಕೂಡ ದಾವಣಗೆರೆಯ ಕಡೆಗೆ ಹೊರಡ್ತಾರೆ. ಶಾಮನೂರು ಶಿವಶಂಕರಪ್ಪ ಅವರ ಅಂತಿಮ ದರ್ಶನ ಪಡೆದುಕೊಂಡು ಅಂತಿಮ ನಮನವನ್ನ ಸಲ್ಲಿಕೆ ಮಾಡಲಿದ್ದಾರೆ.